ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬೆಳಗ್ಗೆ ನಾಷ್ಟ ಜೊತೆ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ ರೀ. ನಾಷ್ಟಾಗಿ ಇವತ್ತು ನಾವು ಉತ್ತಪ್ಪ ಮಾಡಿದ್ವಿ. ದೋಸೆ ಹಿಟ್ಟು ಮೇಲೆ ಉಳ್ಳಾಗಡ್ಡಿ ಮಮ್ಮಿ ತಂದು ಶೇಂಗಾ ಚಟ್ನಿ ಇತ್ತಲ್ರಿ, ಶೇಂಗಾ ಚಟ್ನಿ ಹಾಕಿ ತುಪ್ಪ ಹಾಕ್ಕೊಂಡು ಬೇಸ್ಕೊಂಡು ತಿಂದ್ವಿ. ಮಸ್ತ್ ಆಗಿತ್ತು ರೀ. ದೋಸೆ ಎಕ್ದಮ್ ಸಾಫ್ಟ್, ಆಮೇಲೆ ಮೇಲೆ ಕ್ರಿಸ್ಪಿ ಆಗಿತ್ತು. ಇದ್ರ ಜೊತೆ ನಾವು ಒಂದು ಚಟ್ನಿ ಮಾಡಿದ್ದೆ ರೀ. ಮನೆಯೊಳಗೆ ತೆಂಗಿನಕಾಯಿ ಇಲ್ದಾಗ ಟೊಮ್ಯಾಟೊ ಪುಟಾಣಿ ಶೇಂಗಾ ಹಾಕಿ ಚಟ್ನಿ ಮಾಡಿದ್ದೆ ರೀ. ಸೂಪರ್ ಕಾಂಬಿನೇಷನ್, ದೋಸೆಗಾಗಲಿ ಇಡ್ಲಿಗಾಗಲಿ. ನಿಮ್ಗೆ ರೆಸಿಪಿ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ. ನಾಷ್ಟ ಮುಗಿಸ್ಕೊಂಡು ನಾನು ಅರ್ಜುನ್ ರೆಡಿಯಾಗಿ ಒಂದು ಇವೆಂಟ್ ಅಟೆಂಡ್ ಮಾಡೋದಿತ್ತು ನಮಗೆ. ಆ್ಯಕ್ಚುಲಿ ಬರ್ಡೇ ಪಾರ್ಟಿಗೆ ಹೋಗಬೇಕಾಗಿತ್ತು. ಹೀಗಾಗಿ ನಾವು ರೆಡಿಯಾಗಿ ಬರ್ಡೇ ಪಾರ್ಟಿಗೆ ಬಂದ್ವಿ ರೀ. ಸೊ ಇದೊಂದು ಥೀಮ್ ಪಾರ್ಟಿ ಆಗಿತ್ತು ರೀ. ಥೀಮ್ ಬಂದುಬಿಟ್ಟು ರೇನ್ಬೋ ಥೀಮ್. ನಾನು ಬ್ಲೂ ಕಲರ್ ಒಂದು ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೆ ರೀ. ಎಲ್ಲರೂ ರೇನ್ಬೋ ಔಟ್ಫಿಟಲ್ಲೇ ಬಂದಿದ್ದರು. ಸೊ ರುದ್ರ ಬಂದಿರಲಿಲ್ಲ. ಆ್ಯಕ್ಚುಲಿ ಅವ್ರ ಮಮ್ಮಿ ಜೊತೆ ಮನೆಯೊಳಗೆ ಇದ್ದ ರೀ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಆಗಿತ್ತು. ಇಷ್ಟು ಇವರೇನದಾರಲ್ಲ ಎಲ್ಲರದು ಬರ್ಡೇ ಈ ತಿಂಗಳಲ್ಲೇ ಇತ್ತು. ಸೊ ಮಂತ್ ಎಂಡಲ್ಲಿ ನಾವೇನು ಮಾಡ್ತೀವಿ, ಆ ತಿಂಗಳಲ್ಲಿ ಎಷ್ಟು ಜನದ ಬರ್ಡೇ ಇರ್ತದಲ್ಲ ಅದು ಮಂತ್ ಎಂಡಾಗ ಸೆಲೆಬ್ರೇಟ್ ಮಾಡ್ತೀವಿ. ಒಂದು ರೀತಿ ಹೆಣ್ಮಕ್ಳಿಗೆ ಗೆಟ್ ಟುಗೆದರ್ ಇದ್ದಂಗೆ. ಅದಾದಮೇಲೆ ಗೇಮ್ಸ್ ಇದ್ದು ರೀ. ಆಮೇಲೆ ಡಾನ್ಸ್ ಮಾಡಿದ್ವಿ. ಆಮೇಲೆ ನಾವು ಫೋಕಸ್ ಮಾಡಿದ್ದ ಟ್ರೆಂಡಿಂಗ್ ರೀಲ್ಸ್ ಮೇಲೆ. ರೀಲ್ಸ್ ಎಲ್ಲ ಮಾಡಿ ಭಾಳಷ್ಟು ಫನ್ ಮೂಮೆಂಟ್ ನಾವು ಎಂಜಾಯ್ ಮಾಡಿ ಲಾಸ್ಟಿಗೆ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ ರೀ. 7 ಗಂಟೆ ಆಗಿತ್ತು ರೀ. ಇವತ್ತು ವೀಕೆಂಡ್ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ಏನು ಪ್ಲ್ಯಾನ್ ಇದ್ದಿದ್ದಿಲ್ಲ. ಮನೆಯೊಳಗೆ ಅದೇವಿ. ಸೊ ವೇಸ್ಟ್ ಅಂತೂ ಮಾಡಬಾರ್ದಲ್ರಿ. ವೀಕೆಂಡ್ ಹೊರಗೆ ಹೋಗಲಿಲ್ಲ ಅಂದರೆ ಏನಾಯಿತು, ನಾವು ಮನೆಯೊಳಗನ ಈಗ ಅಚಾನಕ್ಕಾಗಿ ಪ್ಲ್ಯಾನ್ ಮಾಡಿದ್ವಿ ಮೂವಿ ನೈಟ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಭಾಳ ದಿವಸದಿಂದ OTT ಒಳಗೆ ಕಾಂತಾರ ಬಂದದಲ್ಲ, ನಾವು ನೋಡೇ ಇದ್ದಿದ್ದಿಲ್ಲ. ಇಂದು ನೋಡೋಣ ನಾನು ನೋಡೋಣ ಅನ್ಕೊತ ಬಂದ್ವಿ. ನೋಡಿದೇವೆ ರೀ. ಫಸ್ಟ್ ಡೇ ಫಸ್ಟ್ ಶೋನ ಹೋಗಿ ನೋಡಿ ಬಂದೀವಿ ನಾವು ಆಗ್ರಾ ಒಳಗೆ ಕಾಂತಾರ. ಬಟ್ ಹಿಂದಿ ಒಳಗೆ ಇರ್ತದ. ಸೊ ಈಗ ಕನ್ನಡ ಒಳಗೆ ಬಂದಾಗಿಂದ OTTಯಿಂದ ನೋಡ್ಬೇಕಂತ ಪ್ಲ್ಯಾನ್ ಹಾಕ್ಕೊತಿದ್ದು, ಅದು ಡಿಲೇ ಹಾಕ್ಕೊಂತ ಹೋಯ್ತು. ಸೊ ಹೀಗಾಗಿ ಅಚಾನಕ್ 7 ಗಂಟೆಗೆ ಈಗ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ರುದ್ರಗ ಮಹಾವತಾರ ನರಸಿಂಹ ನೋಡೋದದ. ಅದು ನಾವು ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿದ್ದೀವಿ ರೀ. ಮಕ್ಕಳಿಗೆ ಬೆಸ್ಟ್ ಮೂವಿ ತೋರಿಸ್ರಿ, ಆ್ಯನಿಮೇಟೆಡ್ ಮೂವಿ ಬೆಸ್ಟ್ ಅದ. ಅದು ನಮ್ಮ ಹೊಂಬಾಳೆ ಫಿಲ್ಮ್ ಪ್ರೊಡಕ್ಷನ್ದ ಬಂದಿದ್ದು ಒಂದು ಹೆಮ್ಮೆ. ನಾವು ಇಲ್ಲಿ ಆಗ್ರಾದಾಗ ನೋಡ್ತೇವಲ್ರಿ, ಕನ್ನಡ ಫಿಲ್ಮ್ಸ್ ನೋಡಿದಾಗ ಎಷ್ಟು ಖುಷಿ ಆಗ್ತದೆ ನಮಗೆ ಗೊತ್ತದ. ಸೊ ಹೀಗಾಗಿ ನೋಡ್ಬೇಕಂತ ಅಚಾನಕ್ ಪ್ಲಾನ್ ಇದೆ. ಸ್ನ್ಯಾಕ್ಸ್ ಬೇಕು ಮೂವೀಸ್ ಅಂತಿದ್ದ. ಮೂವಿ ಮನೆಯಾಗ ಮಾಡ್ತಿದ್ದ ಸ್ನ್ಯಾಕ್ಸ್ ಬೇಕಲ್ರಿ. ನಮ್ದೇನು ಪ್ಲ್ಯಾನ್ ಇದ್ದಿಲ್ಲ. ಹೀಗಾಗಿ ಏನೈತಿ ಅದ್ರೊಳಗೆ ಏನ್ರಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಸೊ ಈಗ ಹೋಗಿ ಒಂದು ಸ್ವಲ್ಪ ನೋಡಿದ್ರೆ ಏನ್ರಿ ಲೈಟ್ ಇದೆ. ಆ್ಯಕ್ಚುಲಿ ನಂದು ಹೌಸ್ ಹೆಲ್ಪ್ ಅಡುಗೆ ಮಾಡಿಟ್ಟು ಹೋಗಿದ್ದಾಳೆ ಆಲ್ರೆಡಿ. ಈಗ ನಮ್ಮ ಪ್ಲ್ಯಾನ್ಗಿಂತ ಮುಂಚೆನೇ ಹಾಕಿ ಅಡುಗೆ ಮಾಡಿದ್ದೇಳ್ರಿ. ಸೊ ಹೀಗಾಗಿ ಸ್ವಲ್ಪ ಏನಾದರೂ ಲೈಟ್ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡು ಬರ್ರಿ. ಇವತ್ತು ಮೂವಿ ನೈಟ್ ಮನೆಯೊಳಗೆ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಮ್ಮಿ ಅರ್ಜುನ ಸೋಫಾ ಮ್ಯಾಗ ಕುಂತಿದ್ರಿ. ಹಿಂಗಾಗಿ ಅವ್ನು ನೋಡ್ಕೊತ ಕುಂತಿದ್ಲು. ಅಷ್ಟೊತ್ತಕ್ಕೆ ನಾವು ಎಕ್ಸ್ಟ್ರಾ ಮ್ಯಾಟ್ರಸ್ ಏನಿತ್ತಲ್ಲ ಮನೆಯೊಳಗೆ ಅವತ್ತಂತಂದು ಇಲ್ಲೇ ಹಾಲ್ ಒಳಗೆ ಕೆಳಗೆ ಕಾರ್ಪೆಟ್ ಮೇಲೆ ಹಾಕಿದ್ವಿ ರೀ. ಆಮೇಲೆ ಒಂದು ಬೆಡ್ಶೀಟ್ ತಂದು ಅದನ್ನು ಕವರ್ ಮಾಡಿದ್ವು. ಆಮೇಲೆ ಎಕ್ಸ್ಟ್ರಾ ಏನು ತಲ್ದಿಂಬದ ಅದಾವಲ್ರಿ ಅವೆಲ್ಲ ತಂದು ಅದ್ರ ಮೇಲೆ ಇಟ್ಟು, ಯಾಕಂದ್ರೆ ಮತ್ತು ಮೂವಿ ನೋಡ್ಬೇಕಾದ್ರೆ ಮಲ್ಕೊಂಡು ನೋಡೋದು ಮಜಾ ಬೇರೆ ಅಲ್ರಿ. ಸೊ ಬ್ಲ್ಯಾಂಕೆಟ್ ಎಲ್ಲ ಅರೇಂಜ್ ಮಾಡಿದ್ವಿ. ಎಲ್ಲ ಸೆಟ್ ಮಾಡಿ ನಾನು ಕಿಚನ್ ಒಳಗೆ ಎಂಟರ್ ಆದೆ ರೀ. ನೋಡಬೇಕು ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂಥೇಳಿ. ಆಲ್ರೆಡಿ ಸಪ್ನ ಡಿನ್ನರ್ ರೆಡಿ ಮಾಡಿಟ್ಟಿದ್ಲು. ಆಮೇಲೆ ಎಕ್ಸ್ಟ್ರಾ ಚಾಪಿಂಗ್ನೂ ಮಾಡಿಟ್ಟಿದ್ದಳು ರೀ. ಮೂವಿ ಅಂದಿಂದ ಪಾಪ್ಕಾರ್ನ್ ಇರಲೇಬೇಕಲ್ಲ. ಹಾಗಾಗಿ ನಾನು 2 ಪಾಪ್ಕಾರ್ನ್ ಪ್ಯಾಕೆಟ್ ಹೊರಗಡೆ ತೆಗ್ದೆ ರೀ. ಸೊ ಮನ್ಯಾಗೂ ಬಿಸ್ಕೆಟ್ ಪ್ಯಾಕೆಟ್ನೂ ನನ್ನ ಕಡೆ ಒಂದು ಸಿಕ್ತು. ಸೊ ರುದ್ರಿಗೆ ಹೇಳಿದೆ ಒಂದು ಪ್ಲೇಟ್ ಒಳಗೆ ಅದನ್ನ ಹಾಕಂಥೇಳಿ. ಅವನು ನಂಗೆ ಹೆಲ್ಪ್ ಮಾಡ್ಲಿಕ್ಕತ್ತಿದ್ದ. ಇದನ್ನ ಮೇಲೆ ಚೀಸ್, ಆಮೇಲೆ ಅನಿಯನ್, ಟಮಾಟರ್, ಮ್ಯಾಜಿಕ್ ಮಸಾಲ ಇರ್ತದಲ್ಲ ರೀ ಮ್ಯಾಗಿದು, ಅದನ್ನು ಸ್ಪ್ರಿಂಕಲ್ ಮಾಡಿ ತಿಂದ್ವಿ. ಮಸ್ತ್ ಟೇಸ್ಟಿಯಾಗಿತ್ತು ಅದು. ಅದಾದಿಂದ ಪಾಪ್ಕಾರ್ನ್ ಮಾಡ್ಲಿಕ್ಕೆ ನಾನು ಒಂದು ಕುಕ್ಕರ್ ಒಳಗೆ ಎಕ್ಸ್ಟ್ರಾ ಒಂದು ಚಮಚ ಬಟರ್ ಹಾಕಿ ಪಾಪ್ಕಾರ್ನ್ ಪ್ಯಾಕೆಟ್ ಕಟ್ ಮಾಡಿ ಹಾಕಿ ಪಾಪ್ಕಾರ್ನು ರೆಡಿ ಮಾಡ್ಕೊಂಡೆ ರೀ. ಅದು ನನ್ನ ಕಡೆ ಪಾವ್ ಇತ್ತು ರೀ ಎಕ್ಸ್ಟ್ರಾ. ಆಮೇಲೆ ಮಧ್ಯಾಹ್ನ ಮಾಡಿದ ಮಿಕ್ಸ್ ವೆಜ್ನು ಎಷ್ಟಕ್ಕೂ ಸಬ್ಜಿ ಹಂಗೆ ಉಳ್ದಿತ್ತಲ್ಲ. ಸೊ ನಾನು ಅದನ್ನೇನು ಮಾಡಿ ಪಾವ್ನ ಮಿಡಲ್ ಕಟ್ ಮಾಡಿ, ನನ್ನ ಹತ್ರ ಯಾವುದು ಸ್ಯಾಂಡ್ವಿಚ್ ಸ್ಪ್ರೆಡ್ ಇತ್ತಲ್ರಿ ಅದನ್ನ ಹಚ್ಚಿದೆ. ಆಮೇಲೆ ತಂದೂರಿ ಸಾಸ್ನ ಇತ್ತು ನನ್ನ ಕಡೆ, ಅದನ್ನೆಲ್ಲ ಅದ್ರ ಮೇಲೆ ಹಚ್ಚಿ
ಮಿಕ್ಸ್ ವೆಜ್ ಏನು ಸಬ್ಜಿ ಉಳಿತಲ್ರಿ ಅದ್ರ ಮಿಡಲ್ ಹಾಕಿ ಅದ್ರ ಮೇಲೆ ಮತ್ತು ಆನಿಯನ್ ಟಮಾಟರ್ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕಿ ಅದನ್ನು ಮುಚ್ಚಿ ಎರಡೂ ಸೈಡ ಸ್ವಲ್ಪ ಬಟರ್ ಹಾಕಿ ಬೇಯಿಸ್ಕೊಂಡಿರಿ. ಟ್ರಸ್ಟ್ ಮೀ ಇಷ್ಟು ಟೇಸ್ಟಿಯಾಗಿತ್ತಲ್ರಿ, ಯಾವ ಪೇಟೀಸ್ಗೂ ಕಮ್ಮಿ ಇಲ್ಲಾಗಿತ್ತಿದ. ನೀವು ಇದನ್ನು ಟ್ರೈ ಮಾಡ್ಬೋದು ಒಂದು ಸತಿ. ಸೊ ಫಸ್ಟಿಗೆ ನಾನು ಎರಡೇ ಮಾಡಿದ್ದೆ, ತಿಂತಾರೋ ಇಲ್ಲೋ ಅಂಥೇಳಿ. ಆಮೇಲೆ ಮೂವಿ ಮಿಡಲ್ ಎದ್ದು ಬಂದು ನಾನು ರುದ್ರಿಗೆ ಎಕ್ಸ್ಟ್ರಾ ಮಾಡಿ ಕೊಟ್ಟೀನಿ ರೀ, ಅಷ್ಟು ರುಚಿಯಾಗಿತ್ತಿದ. ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಹೊರಗಡೆ ನೋಡಿದ್ರೆ ಅರ್ಜುನ ರುದ್ರ ಆಟ ಆಡ್ಲಿಕ್ಕತ್ತಿದ್ದ ಅಲ್ಲಿ ಸೋಫಾ ಕಾರ್ನರ್ ಒಳಗೆ ಹೋಗಿ ರುದ್ರ ಹೈಡ್ ಮಾಡ್ಲಿಕ್ಕತ್ತಿದ್ದ. ಆಮೇಲೆ ಅರ್ಜುನ್ ಅವನು ಹೋಗಿ ನೋಡ್ಲಿಕ್ಕತ್ತಿದ್ದ. ಸೊ ಫೈನಲಿ ಎಲ್ಲ ತಂದು ಟೇಬಲ್ ಮ್ಯಾಗ ಇಟ್ವಿ ರೀ. ಸೊ ಹೆದರಿಕೆ ಇದ್ದಂದ್ರೆ ಅರ್ಜುನ್ ಎಳಿತಾನಂಥೇಳಿ ನೋಡ್ಬೋದು ಇಲ್ಲಿ ನಾ ಏನೇನು ರೆಡಿ ಮಾಡಿದ್ದೀನಿ ಅಂಥೇಳಿ. ರುದ್ರದ ಜೊತೆ ನಂಗೆ ಮಮ್ಮ ಏನಾದರೂ ಜ್ಯೂಸ್ ಮಾಡ್ಕೊಡ್ಲಿ ಅಂದ್ರೆ ಕೋಲ್ಡ್ ಕಾಫಿ ಮಾಡ್ಕೊಡು ಅಂತಂದ್ರಿ. ಸೊ ನನ್ನ ಹತ್ರ ಫ್ರೆಶ್ ಆರೆಂಜಸ್ ಇದ್ದು, ಹೀಗಾಗಿ ಅವನಿಗೆ ಆರೆಂಜ್ ಜ್ಯೂಸ್ನು ಮಾಡಿದ್ದೆ. ಸೊ ಆರೆಂಜ್ ಜ್ಯೂಸ್ ಆಗಲಿ ಮಿನಿಮಮ್ ಎಫರ್ಟ್ ಹಾಕಿ ಇಷ್ಟು ರೆಡಿ ಮಾಡಿದ್ದೀರಿ. ನನ್ನ ಹತ್ರ ಚಿಪ್ಸ್ ಇತ್ತು, ಅದನ್ನು ತೊಗೊಂಡಿದ್ದೆ. ಆಮೇಲೆ ಇಲ್ಲಿ ರುದ್ರ ಬ್ಲ್ಯಾಂಕೆಟ್ ತಂದು ಹಾಕ್ದ, ಥಂಡಿ ಇತ್ತಲ್ರಿ ಹೀಗಾಗಿ. ಸೊ ಎಲ್ಲ ಲೈಟ್ಸ್ ಆಫ್ ಮಾಡಿ ಮತ್ತು ಥಿಯೇಟ್ರ್ ಫೀಲ್ ಬರಬೇಕಲ್ಲ, ಹೀಗಾಗಿ ನಾವು ಕತ್ಲೊಳಗೆ ಮೂವಿ ನೋಡೋಕೆ ಕುಂತ್ರ ಅರ್ಜುನ್ ಇದ್ದಲ್ರಿ, ಹೀಗಾಗಿ ಒಂದು ಲೈಟ್ ಆನ್ ಮಾಡಿ ಮೂವಿ ನೋಡ್ಲಿಕ್ಕತ್ವಿ. ವೇಟ್ ನಾವು ನೋಡ್ಬೇಕಂತ ಪ್ಲ್ಯಾನ್ ಮಾಡಿದ್ದು ಕಾಂತಾರ. ಬಟ್ ರುದ್ರ ಇಷ್ಟು ಹಠ ಮಾಡ್ಲಿಕ್ಕತ್ತಾಕಿ ಮಹಾವತಾರ ನರಸಿಂಹನ್ ನೋಡೋದದ ಅಂಥೇಳಿ. ಸೊ ಫೈನಲಿ ನಾವು ಅಂದ್ವಿ, ಯಾಕಂದ್ರೆ ಈ ಪ್ಲ್ಯಾನ್ ಆಗಿದ್ದ ರುದ್ರನ ಸಲುವಾಗಿ, ಅವ್ನ ಮನ್ಸು ಮುರಿಬಾರ್ದಂಥೇಳಿ ನಾವು ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಸೊ ನೀವು ಒಮ್ಮೆ ಮಾಡಿರಿ, ಅಟ್ಲೀಸ್ಟ್ ತಿಂಗಳಿಗೂ ಒಮ್ಮೆ ಇಲ್ಲಾಂದ್ರೆ 2 ತಿಂಗಳಿಗೊಮ್ಮೆ ಹಿಂಗೆ ಮಾಡಿರಿ, ಭಾಳ ಮಜಾ ಬರ್ತದೆ. ನವ ಡೇಸ್ ಎಲ್ಲರದು ಲೈಫ್ ಭಾಳ ಬ್ಯುಸಿ ಇರ್ತದೆ ರೀ. ಸೊ ಒಬ್ರಿಗೊಬ್ರು ಬಿಲ್ಕುಲ್ ಟೈಮ್ ಕೊಡೋಂಗಿಲ್ಲ. ಅಟ್ಲೀಸ್ಟ್ ನಾವು ಹಿಂಗೆ ಪ್ಲ್ಯಾನ್ ಮಾಡೋದ್ರಿಂದ ಫ್ಯಾಮಿಲಿ ಟೈಮ್ ನಾವು ಕೊಡಬಹುದು, ಅದು ಭಾಳ ಇಂಪಾರ್ಟೆಂಟ್ ಆಗ್ತದಲ್ರಿ. ಎಲ್ಲರೂ ಸ್ನ್ಯಾಕ್ಸ್ ತಿನ್ಕೊಂತ ಮೂವಿ ಎಂಜಾಯ್ ಮಾಡ್ಲಿಕ್ಕತ್ತಿದ್ದರ್ರಿ. ಬಟ್ ಅರ್ಜುನ ಬರೇ ಕಿಚನ್ ಒಳಗೆ ಹೊಂಟಿದ್ದ. ಸೊ ಹೀಗಾಗಿ ನಾನು 5 ನಿಮಿಷ 10 ನಿಮಿಷಕ್ಕೊಮ್ಮೆ ಎದ್ದೆದ್ದ ಅವ್ನು ಕರ್ಕೊಂಬರೋದಾಗಿತ್ತು. ಅಂತೂ ಫುಲ್ ಇಂಟ್ರೆಸ್ಟ್ ಕೊಟ್ಟು ಸೀರಿಯಸ್ ಆಗಿ ಮೂವಿ ನೋಡ್ಲಿಕ್ಕತ್ತಿದ್ರಿ. ಆಮೇಲೆ ಅರ್ಜುನ್ ಅಂತೂ ಯಾಕೆ ಎಲ್ಲರೂ ಒಂದೇ ಕಡೆ ಕುಂತಾರು ಅಂಥೇಳಿ ಆ ಕಡೆ ಈ ಕಡೆ ಅಡ್ಡಾಡ್ಲಿಕ್ಕತ್ತಿದ್ದ. ಅವ್ನು ಎಳ್ದಾಡಿ ಸಾಕಾಯ್ತು ರೀ. ನಾ ಮೂವಿ ನೋಡಿ 10% ಆದ್ರೆ 90% ಬರೀ ಅವ್ನು ಎತ್ಕೊಂಡು ತೊಗೊಂಬರೋದಾಗಿತ್ತು. ಅಂತೂ ಇಂತೂ ಮೂವಿ ಮುಗಿಲಿಕ್ಕೆ ಬಂತ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ನಾವು ಡಿನ್ನರು ಮಾಡಿದ್ವಿ ರೀ. ರುದ್ರಂತೂ ಸ್ನ್ಯಾಕ್ಸ್ ಒಳಗೆ ಹೊಟ್ಟೆ ತುಂಬಿಸ್ಕೊಂಡ. ಸೊ ಅವ್ನಿಗೇನು ಬೇಡ ಅಂತಂದವ, ಮಲ್ಕೊಂಡು ಟಿವಿ ನೋಡ್ಲಿಕ್ಕತ್ತಿದ್ದ. ನಾವು ಡಿನ್ನರ್ ಮಾಡಿದ್ವಿ. ಅರ್ಜುನ್ ಅಂತೂ ಫುಲ್ ಚಾರ್ಜಾಗಿ ಇನ್ನೂ ಆಟ ಆಡ್ಲಿಕ್ಕತ್ತಿದ್ರಿ. ಸೊ ಮಮ್ಮಿನೂ ಅನ್ಲಿಕ್ಕತ್ತಿದ್ಲು ಹೊರಗಡೆ ಹೋಗೋಲ್ದ ಭಾಳ ಚಲೋ ಕೆಲಸ ಮಾಡಿದ್ವಿ, ಮನೆಯೊಳಗೆ ಹೌಸ್ ಪಾರ್ಟಿ ಮಾಡಿ ಮಜಾ ಬಂತು ಅಂಥೇಳಿ. ವೀಕೆಂಡ್ ಇರೋದ್ರಿಂದ ನಾವು ಬಿಗ್ ಬಾಸ್ ನೋಡ್ತೀವಿ ರೀ ಕನ್ನಡ. ಸೊ ಮೂವಿ ಮುಗ್ದಿಂದ ಬಿಗ್ ಬಾಸ್ ನೋಡೋದು ನಮ್ಮ ಪ್ಲ್ಯಾನ್ ಇತ್ತು. ಅಷ್ಟೊತ್ತಿಗೆ ಮಮ್ಮಿನೂ ಹೋಗಿ ಮಲ್ಕೊಂಡಿರ್ರಿ. ಸೊ ಮಕ್ಕಳು 2 ಜನ ಮಲ್ಕೊಂಡ್ರು. ಬಿಸಿ 2 ಕಪ್ ಕಾಫಿ ತೊಗೊಂಡು ನಾನು ಕುಶಲ ಬಿಗ್ ಬಾಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಹೆಲ್ಪ್ ಮಾಡಕ್ ಹೋಗಿದ್ದೆ ಸರ್, ಆ ಟೈಮ್లో ನಾವು ಮಾತಾಡ್ಕೊಂಡ್ವಿ. ಮೂವಿ ನೋಡಿ ಮುಗಿಸಿದ್ವಿ ರೀ. ಭಾಳ ಮಜಾ ಬಂತು. ನೀವು ಒಮ್ಮೆ ಟ್ರೈ ಮಾಡಿರಿ. ನಾವು ಆ್ಯಕ್ಚುಲಿ ಹೊರಗಡೆ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಿಂತನೂ ಡಬಲ್ ತ್ರಿಬಲ್ ಮಜಾ ನಿಮ್ಮ ಮನೆಯೊಳಗನೆ ಹಿಂಗೆ ಮಾಡಿದ್ರೆ. ರುದ್ರಂತೂ ಇಷ್ಟು ಖುಷಿಯಾಗಿ ಮಕ್ಕೊಂಡಾನ. 2 ಮಕ್ಕೊಂಡ ನೋಡ್ರಿ. ಅರ್ಜುನ್ ಇಲ್ಲೇ ಮಕ್ಕೊಂಡಾನ, ರುದ್ರನೂ ಮಲ್ಕೊಂಡ. ಸೊ ನಾವು ಮೂವಿ ನೋಡಿದ್ದ ಸ್ವಲ್ಪ ವೀಕೆಂಡಲ್ಲಿ ಬಿಗ್ ಬಾಸ್ ನೋಡ್ಲಿಕ್ಕತ್ತೀವಿ 2 ಜನ. ಹೆಂಗೆ ಅನಿಸ್ತು ಕುಶಲ್? ಭಾಳ ಚಲೋ ಇತ್ತು. ಹಾಂ, ಸೊ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದೊಳಗೆ. ಬಾಯ್.